ಮನುಷ್ಯ ಸಂಬಂಧಗಳನ್ನ ಬೆಳಕಿಗೆ ತರಲು ಅವಣಿಸಿದ ವಚನ ಸಾಹಿತ್ಯ, ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ. ಇವು ಧಾರ್ಮಿಕ ಚಳುವಳಿಯ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ. ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ. ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರಾದ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು. ತಪ್ಪದೆ ಕೇಳಿ, ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6 ಗಂಟೆಗೆ. ಮರೆಯದೆ ಕೇಳಿ ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ. ಜನರಿಗೆ ಬಹಳ ಹತ್ತಿರದ ಆಕಾಶವಾಣಿಯಾದ ಜನಧ್ವನಿಯ ಎಲ್ಲ ಶ್ರೋತೃವರ್ಗಕ್ಕೆ ಪ್ರೀತಿಪೂರ್ವಕ ನಮಸ್ಕಾರಗಳು. ಜನಧ್ವನಿಯವರು ಅತ್ಯಂತ ಆಸ್ಥೆಯಿಂದ ವಚನ ವೈಭವ ಎನ್ನುವ ಬಾನುಲಿ ಕಾರ್ಯಕ್ರಮವನ್ನು ಪ್ರಸಾರ ಮಾಡುತ್ತಿದ್ದು, ಸದರಿ ಕಾರ್ಯಕ್ರಮದ ಮೂಲಕ 12ನೇ ಶತಮಾನದ ಶಿವಶರಣರು ಕಂಡುಂಡ ನಿಜ ಸತ್ಯವನ್ನು ವಚನಗಳೆಂಬ ನುಡಿ ಸಂಪತ್ತಿನಲ್ಲಿ ಅಡಗಿಸಿದ್ದು, ಅಂತಹ ಆನುಭಾವಿಕ ನುಡಿಗಳ ಒಂಬೆಳಕಿನ ಕಿರಣಗಳನ್ನು ಜನಮಾನಸಕ್ಕೆ ಪ್ರತಿಬಿಂಬಿಸುವಂತಹ ಪ್ರಯತ್ನ ಇದಾಗಿದೆ. ವಚನ ಸಾಹಿತ್ಯದ ಪ್ರೇಮಿಗಳು, ಮಾನವೀಯತೆಯ ಮಾರ್ಗಿಗಳು ಆದ ತಾವುಗಳು ಈ ಕಾರ್ಯಕ್ರಮವನ್ನು ಸಂತೋಷದಿಂದ ಆಲಿಸುತ್ತಿರುವುದು ಅತ್ಯಂತ ಸಂತೋಷದಾಯಕವಾದಂತಹ ವಿಚಾರವಾಗಿದೆ. ತಾವು ಆಲಿಸುವುದರ ಜೊತೆಗೆ ಹಲವರಿಗೆ ಆಲಿಸಲು ತಿಳಿಸುವ ಮೂಲಕ ಪ್ರೋತ್ಸಾಹ ನೀಡಿ ಸಹಕರಿಸುತ್ತಿರುವ ಸಹೃದಯ ಬಂಧುಗಳಿಗೆ ಮನಃಪೂರ್ವಕ ನಮಸ್ಕಾರಗಳು. ಕಳೆದ 12ನೇ ಸಂಚಿಕೆಯಲ್ಲಿ ಪೂಜೆ ಎನ್ನುವುದರ ಬಗ್ಗೆ ವಚನ ಸಾಹಿತ್ಯ ಯಾವ ಚಿಂತನೆ ಮಾಡಿದೆ ಎನ್ನುವುದನ್ನು ತಿಳಿದೆವು. ಈ ದಿನದ 13ನೇ ಸಂಚಿಕೆಯಲ್ಲಿ ಕಳೆದ ಸಂಚಿಕೆಗಳಲ್ಲಿ ದೇವರು, ಧರ್ಮ, ಲಿಂಗ, ಜಂಗಮ, ಗುರುವಿನ ಬಗ್ಗೆ ತಾತ್ವಿಕ ಚಿಂತನೆಯನ್ನು ಮಾಡಿದ್ದೆವು. ಧಾರ್ಮಿಕ ಆಚರಣೆ ಶಕ್ತಿಶಾಲಿಯಾಗಬೇಕಾದರೆ ಅದು ತಾತ್ವಿಕ ಸಿದ್ಧಾಂತದ ಮೇಲೆ ನಿಂತಿರಬೇಕು ಎನ್ನುವ ವಿಷಯವನ್ನು ಅರಿತಿದ್ದೆವು. ತಾತ್ವಿಕ ಜಿಜ್ಞಾಸೆಯು ಕೇವಲ ಶುಷ್ಕ ವಿಚಾರವಾಗದೆ ಜೀವನದ ಆಚಾರದಲ್ಲಿ ಅಳವಡಿಸಿದಂತಿರಬೇಕು ಎನ್ನುವ ಮೂಲಕ ಧರ್ಮದಲ್ಲಿ ಸದ್ಗುಣಗಳಿಗೆ ಹೆಚ್ಚು ಆದ್ಯತೆಯನ್ನು ನೀಡಿರುವುದನ್ನು ಗಮನಿಸಿದೆವು. ಸದ್ಗುಣಗಳ ಸಂಪತ್ತೇ ದೇವರು. ಮಾನವೀಯ ಮಾರ್ಗವನ್ನು ನಿಯಮಬದ್ಧವಾಗಿ ಕ್ರಮವಾಗಿ ತಿಳಿಸುವುದೇ ಧರ್ಮ. ದೈವತ್ವದೆಡೆಗೆ ಸಾಗಲು ಇರುವ ಮಾರ್ಗವೇ ಲಿಂಗ. ನಡೆದಾಡುವಂತಹ ದೇವರೇ ಜಂಗಮ. ಹೀಗೆ ಈ ಎಲ್ಲ ಮಾರ್ಗಗಳನ್ನು ದರ್ಶನ ಮಾಡಿಸಿ ಅದರಲ್ಲಿ ತೊಡಗಿಸಿಕೊಳ್ಳುವಂತೆ ಮಾಡುವಂತಹ ಶಕ್ತಿಯೇ ಗುರು. ಹೀಗೆ ಸಾಗುವಂತಹ ಶಕ್ತಿ ಮಾರ್ಗದ ಮುಂದಿನ ಫಲವೇ ಭಕ್ತ. ಹಾಗಾಗಿ ಭಕ್ತ ಅತ್ಯಂತ ಶ್ರೇಷ್ಠ ವ್ಯಕ್ತಿ. ಭಕ್ತನೊಳಗೆ ದೇವರ ಚಿತ್ಕಳೆ ಇದೆ, ಧರ್ಮದ ಮಾರ್ಗವಿದೆ, ಲಿಂಗತ್ವದ ದೇಹವಿದೆ, ಜಂಗಮತ್ವದ ಚೈತನ್ಯವಿದೆ, ಗುರುವಿನ ಉಪದೇಶವಿದೆ. ಹಾಗಾಗಿ ಭಕ್ತತನ ಎನ್ನುವುದು ಅಷ್ಟು ಸುಲಭವಲ್ಲ. ಭಕ್ತನ ಸ್ಥಾನಕ್ಕೇರುವುದು ಕೆಲವೇ ಮಂದಿಗೆ ಮಾತ್ರ ಸಾಧ್ಯ. ಅದಕ್ಕೆ ಶರಣರು ಹೇಳುತ್ತಾರೆ, ಲಕ್ಷಕ್ಕೊಬ್ಬ ಭಕ್ತ, ಕೋಟಿಗೊಬ್ಬ ಶರಣ ಎನ್ನುತ್ತಾರೆ. ಹಾಗಾಗಿಯೇ ಭಕ್ತ ಕನಕದಾಸ, ಭಕ್ತ ಸಿರಿಯಾಳ, ಭಕ್ತ ಕುಂಬಾರ, ಭಕ್ತೆ ಮೀರಾಬಾಯಿ, ಭಕ್ತ ಭಂಡಾರಿ ಬಸವಣ್ಣ, ಹೀಗೆ ಕೆಲವರನ್ನೇ ಮಾತ್ರ ಭಕ್ತರೆಂಬ ನಾಮಾಂಕಿತದಿಂದ ಸಂಬೋಧಿಸಲಾಗಿದೆ. ಹೀಗೆ ಭಕ್ತನ ಸ್ಥಾನ ಅತ್ಯಂತ ವಿಶೇಷವಾದದ್ದು. ಭಕ್ತನಲ್ಲಿ ದ್ವೈತ, ಅದ್ವೈತವಿದೆ, ಪೂಜ್ಯ ಪೂಜಕ ಭಾವವಿದೆ, ಶಿವ ಶಕ್ತಿಯ ಸಮ್ಮಿಲನವಿದೆ, ಸಾಧನೆ ಸಿದ್ಧಿ ಇದೆ, ಜ್ಞಾನ ಕ್ರಿಯೆಗಳ ಸಂಗಮವಿದೆ, ದಾಸೋಹಂ ಭಾವವಿದೆ,
ಕಿಂಕರತ್ವವಿದೆ, ಕಾಯಕ ನಿಷ್ಠೆ ಇದೆ. ಹೀಗೆ ಭಕ್ತತನ ಶೋಭಿಸುತ್ತದೆ. ಇಂತಹ ಭಕ್ತನ ಬಗ್ಗೆ ವಚನ ಸಾಹಿತ್ಯ ಏನು ಹೇಳುತ್ತದೆ? ಭಕ್ತನ ಸ್ಥಾನ ಎಂತಹದ್ದು, ಅವನಲ್ಲಿನ ಶ್ರೇಷ್ಠತ್ವ ಹೇಗಿದೆ ಎನ್ನುವುದನ್ನು ತಿಳಿಯಲು ನಾವು ಪ್ರಯತ್ನಿಸೋಣ. ಮೊದಲಿಗೆ ಭಕ್ತಿಯ ಬಗ್ಗೆ ಶರಣ ಆದಯ್ಯನವರು ಏನು ಹೇಳಿದ್ದಾರೆ ನೋಡೋಣ. ಅವರು ಹೇಳುತ್ತಾರೆ, ಶಿವಭಕ್ತಿ ಎಂಬುದು ಯುಕ್ತಿಯ ಪರ್ಯಂತಲ್ಲ, ಸಾಧಕದ ಪರ್ಯಂತಲ್ಲ, ಮೂಗರು ಕಂಡ ಕನಸಿನಂತಿಪ್ಪದು ಕಾಣಿರು ಎನ್ನುತ್ತಾರೆ. ಹೇಳಿ ಕೇಳಿ ಮಾಡುವುದು ಯುಕ್ತಿ ಭಕ್ತಿ, ಸಾಧಕದಿಂದ ಮಾಡುವುದು ಅಭ್ಯಾಸ ಭಕ್ತಿ, ಮನ ಕೂರ್ತು ಮಾಡುವುದು ಮುಕ್ತಿ ಭಕ್ತಿ, ಕೇಳಿಲ್ಲದೆ ಮಾಡುವುದು ನಿತ್ಯ ಭಕ್ತಿ, ಇದ್ದಂತೆ ಇದ್ದು ನಿಜ ಒಪ್ಪುದು ನಿಜ ಭಕ್ತಿ ಕಾಣ. ಈ ನಿಜ ಭಕ್ತಿಯಲ್ಲಿ ಭರಿತರು ಸೌರಾಷ್ಟ್ರ ಸೋಮೇಶ್ವರ ನಿಮ್ಮ ಶರಣರು ಎನ್ನುತ್ತಾರೆ. ಇಲ್ಲಿ ಶರಣ ಆದಯ್ಯನವರು ಭಕ್ತಿ ಎನ್ನುವುದು ಯುಕ್ತಿಯಿಂದ ಬರುವುದಿಲ್ಲ ಎನ್ನುತ್ತಾರೆ, ಸಾಧನೆಯಿಂದಲೂ ಬರುವುದಿಲ್ಲ, ಅದೊಂದು ಮೂಗ ಕಂಡ ಕನಸು ಎನ್ನುತ್ತಾರೆ. ಎಂತಹ ವಿಚಾರ! ಮೂಗ ಕನಸು ಕಂಡರೆ ಆ ಕನಸಿನ ವಿಷಯವನ್ನು ಅವನಿಂದ ಹೇಳಲು ಸಾಧ್ಯವಿಲ್ಲ. ಅದೇ ರೀತಿ ನಿಜ ಭಕ್ತಿಯ ಆನಂದವನ್ನು ಹೇಳಲು ಬರುವುದಿಲ್ಲ, ಅದೇನಿದ್ದರೂ ಮೂಗನಂತೆ ಅನುಭವಿಸುವುದಷ್ಟೇ ಎನ್ನುತ್ತಾರೆ. ಹಾಗಾಗಿ ಯುಕ್ತಿಯಿಂದ, ಅಭ್ಯಾಸದಿಂದ, ಅದರಲ್ಲೇ ಇರುವಿಕೆಯಿಂದ ಸಾಧಿಸುವಂತಹ ಭಕ್ತಿಗಿಂತ ಇದ್ದಂತಿದ್ದು ನಿಜ ಒಪ್ಪುದು ಅಂದರೆ ಭಕ್ತ ಈ ಪ್ರಪಂಚವನ್ನು ಬಿಡಬೇಕಾಗಿಲ್ಲ, ಆಡಂಬರವನ್ನು ಕೈಗೊಳ್ಳಬೇಕಾಗಿಲ್ಲ, ತಾನು ಬಹಿರಂಗ ಜೀವನದಲ್ಲಿ ಇದ್ದಂತೆಯೇ ಇದ್ದು ತನ್ನ ನಿತ್ಯದ ವೃತ್ತಿಯನ್ನು, ದೈನಂದಿನ ಕೆಲಸ ಕಾರ್ಯಗಳನ್ನು ನಿರ್ವಹಿಸುತ್ತಲೇ ನಿಜ ಭಕ್ತಿಯನ್ನು ಅಳವಡಿಸಿಕೊಳ್ಳುವುದು ಸರ್ವರಿಗೂ ಸಾಧ್ಯ ಎನ್ನುತ್ತಾರೆ ಶರಣ ಆದಯ್ಯನವರು. ಹೀಗೆ ಲೋಕದೊಳಗಿದ್ದು ಲೋಕದ ಜನರಂತೆ ಇಲ್ಲದೆ ಭಕ್ತಿ ಶ್ರೇಷ್ಠತ್ವ ಮೆರೆದು ಭಕ್ತನಾಗಬಹುದು ಎನ್ನುವುದು ಆದಯ್ಯನವರ ವಚನ ಚಿಂತನೆಯಾಗಿದೆ. ಹೌದು, ಭಕ್ತ ಎಲ್ಲರೊಳಗಿದ್ದು ಎಲ್ಲರನ್ನೂ ಜಾಗೃತಗೊಳಿಸುತ್ತಾ ಸಾಗುವುದೇ ಭಕ್ತಿಯೋಗವಾಗಿದೆ. ಇದೇ ಭಕ್ತಿಯ ಪರಾಕಾಷ್ಠತೆ ಎನ್ನಬಹುದು. ಶರಣರು ಹೇಳುತ್ತಾರೆ, ಸಂಸಾರ, ಕುಟುಂಬ, ಸಮಾಜ ಇವು ಭವಬಂಧನಕ್ಕೆ ಕಾರಣವೆಂದು. ಇವುಗಳನ್ನು ಬಿಟ್ಟು ಕಾಡಿಗೆ ಓಡಬೇಕಿಲ್ಲ. ಇದೆಲ್ಲ ಮಾಯೆ, ಭ್ರಾಂತು, ವ್ಯರ್ಥ ಎನ್ನುವ ಅಸಹಜ ವೈರಾಗ್ಯದ ನಿರಾಶೆಯನ್ನು ತಾಳಬೇಕಾಗಿಲ್ಲ ಎನ್ನುತ್ತಾರೆ. ಇದು ಸತ್ಯ, ಇದು ನಿತ್ಯ, ಇದು ಪ್ರಕೃತಿ ನಿಯಮ ಎಂದು ಅಪ್ಪಿಕೊಂಡು ಸಾತ್ವಿಕತೆಯಿಂದ ಬಾಳಿ ಬದುಕಬೇಕು. ಬದುಕು ಇನ್ನೊಬ್ಬರಿಗೆ ಬೆಳಕಾಗುವಂಥ ಬದುಕಾಗಬೇಕು ಎನ್ನುತ್ತಾರೆ. ಅದನ್ನೇ ಬಸವಣ್ಣನವರು ಹೇಳುತ್ತಾರೆ, ಮರ್ತ್ಯ ಲೋಕವೆಂಬುದು ಕರ್ತಾರನ ಕಮ್ಮಟ, ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುವವರಯ್ಯ, ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲರಯ್ಯ ಎನ್ನುತ್ತಾರೆ. ಬಸವಣ್ಣನವರ ಮಾತಿನಲ್ಲಿ ಶರಣ ಆದಯ್ಯನವರ ಇದ್ದಂತಿದ್ದು ನಿಜ ಒಪ್ಪುದಯ್ಯ ಎನ್ನುವ ಮಾತಿನ ರಹಸ್ಯ ವ್ಯಕ್ತವಾಗಿದೆ. ಈ ಸೃಷ್ಟಿ ಪ್ರತಿಯೊಬ್ಬರನ್ನ ಬಹುರೂಪದಿಂದ ಆಕರ್ಷಿಸುತ್ತದೆ. ಪುರದ ನಾಗಣ್ಣ ಎನ್ನುವಂತಹ 12ನೇ ಶತಮಾನದ ಶಿವಶರಣರು ಒಂದು ಸರಳವಾದ ವಚನದ ಮೂಲಕ ಸೃಷ್ಟಿ ನಮ್ಮನ್ನು ಹೇಗೆ ಆಕರ್ಷಿಸುತ್ತದೆ ಎನ್ನುವುದನ್ನು ಬಹಳ ಚೆನ್ನಾಗಿ ನಿರೂಪಿಸಿದ್ದಾರೆ. ಅವರು ಹೇಳುತ್ತಾರೆ, ನೆನೆವ ಮನಕ್ಕೆ ಹೊನ್ನ ತೋರಿದೆ, ನೋಡುವ ಕಂಗಳಿಗೆ ಹೆಣ್ಣ ತೋರಿದೆ, ಪೂಜಿಸುವ ಕೈಗಳಿಗೆ ಮಣ್ಣ ತೋರಿದೆ, ಇಂತಿ ತ್ರಿವಿಧಕ್ಕೆ ತ್ರಿವಿಧವ ತೋರಿ ನೀ ಬೇರಾದ ಭಿನ್ನಾಣಕ್ಕೆ ನಾ ಬೆರಗಾದನೈ ಅಮರಗುಂಡ ಮಲ್ಲಿಕಾರ್ಜುನ ಎಂದಿದ್ದಾರೆ. ಹೌದು, ಪರಮಾತ್ಮ ಮನುಷ್ಯನಿಗೆ ಮನಸ್ಸನ್ನು ನೀಡಿದ್ದಾನೆ. ಆ ಮನಸ್ಸಿನಲ್ಲಿ ಆಸೆ ಇಟ್ಟಿದ್ದಾನೆ. ಮನುಷ್ಯ ಆಸೆಯ ದಾಸನಾಗಿ ಹೊನ್ನು ಎಂದರೆ ಹಣ, ಅಧಿಕಾರ, ಐಶ್ವರ್ಯದೆಡೆಗೆ ನುಗ್ಗುತ್ತಿದ್ದಾನೆ. ಈ ಆಸೆಯನ್ನು ನಿಯಂತ್ರಿಸಿ ಸತ್ ಆಸೆಯಾಗಿ ಪರಿವರ್ತನೆಯಾಗಿಸಿಕೊಳ್ಳಬೇಕು. ಆಗ
ಭಕ್ತತ್ವದೆಡೆಗೆ ಸಾಗಬಹುದು ಎನ್ನುತ್ತಾರೆ. ಹಾಗೆಯೇ ಕಣ್ಣು ಜಗತ್ತನ್ನು ನೋಡಲು, ಪ್ರಕೃತಿಯನ್ನು ಆಸ್ವಾದಿಸಲು ಭಗವಂತ ನೀಡಿದ್ದಾನೆ. ಆದರೆ ಅದು ಕೇವಲ ಕಾಮುಕತ್ವವನ್ನೇ ನೋಡಿದರೆ ಹೇಗೆ? ಹೆಣ್ಣನ್ನು ಮಾತೃತ್ವದಿಂದ ನೋಡಬಾರದೇಕೆ? ಹೀಗೆ ಶರಣ ಪ್ರಶ್ನೆಯಾಗಿದೆ. ಆಗ ಮಾತ್ರ ಭಕ್ತನಾಗಲು ಸಾಧ್ಯ ಎನ್ನುತ್ತಾರೆ. ಪೂಜಿಸುವ ಕೈಗೆ ಮಣ್ಣ ತೋರಿದೆ ಎನ್ನುತ್ತಾರೆ. ಹೌದು, ಬಹುಜನರಿಗೆ ಆಸ್ತಿ ಮಾಡುವ ಭರದಲ್ಲಿ ತಮ್ಮನ್ನು ತಾವು ಮರೆತು, ತಮ್ಮ ವ್ಯಕ್ತಿತ್ವವನ್ನು ಮರೆತು ಹೇಸಿಗೆಯ ಕೆಲಸದಲ್ಲಿ ತೊಡಗಿದ್ದಾರೆ. ಇದಾವುವು ಭಕ್ತನಿಗೆ ತರವಲ್ಲ ಎನ್ನುತ್ತಾರೆ ಶರಣರು. ಕರ್ಮಯೋಗಿ ಸಿದ್ಧರಾಮರು ಒಂದೆಡೆ ಹೇಳುತ್ತಾರೆ, ಭಕ್ತನ ಮನ ಹೆಣ್ಣಿನೊಳಗಾದಡೆ ವಿವಾಹವಾಗಿ ಕೊಡುವುದು, ಭಕ್ತನ ಮನ ಮಣ್ಣಿನೊಳಗಾದಡೆ ಕೊಂಡು ಅಲಯವ ಮಾಡುವುದು, ಭಕ್ತನ ಮನ ಹೊನ್ನಿನೊಳಗಾದಡೆ ಬಳಲಿ ದೊರಕಿಸಿಕೊಳ್ಳುವುದು ನೋಡ ಕಪಿಲಸಿದ್ಧ ಮಲ್ಲಿಕಾರ್ಜುನ ಎಂದಿದ್ದಾರೆ. ಹೀಗೆ ಹೇಳುವುದರ ಮೂಲಕ ಭಕ್ತನಿಗೆ ಹೆಣ್ಣು, ಹೊನ್ನು, ಮಣ್ಣು ಬೇಕೆಂದರೆ ಅದನ್ನು ಧರ್ಮದಿಂದ ನ್ಯಾಯಯುತವಾಗಿ, ನೀತಿಯುತವಾಗಿ ಗಳಿಸಿಕೊಳ್ಳಬೇಕು. ಆಗ ಮಾತ್ರ ಅವನು ಭಕ್ತನಾಗಿರಲು ಸಾಧ್ಯ ಎನ್ನುತ್ತಾರೆ. ಹೆಣ್ಣನ್ನು ಕೂಡಬೇಕೆನಿಸಿದರೆ ಮದುವೆಯಾಗಿ ಕೊಡು ಎನ್ನುತ್ತಾರೆ. ಮಣ್ಣು ಬೇಕೆನಿಸಿದರೆ ಆಲಯ ಎಂದರೆ ಸದಾ ಶಿವ ಚಿಂತನೆಯಲ್ಲಿ ತೊಡಗಿಸಿಕೊಳ್ಳಲು ಒಂದು ಸದ್ಭಕ್ತ ಗೋಷ್ಠಿಯ ಮಹಾಮನೆಯ ಮಾಡು ಎನ್ನುತ್ತಾರೆ. ಹೊನ್ನು ಬೇಕೆಂದರೆ ಕಾಯಕವ ಮಾಡಿ ಗಳಿಸಿಕೋ ಎನ್ನುತ್ತಾರೆ. ಎಂತಹ ಅದ್ಭುತವಾದ ಚಿಂತನೆ ಶರಣರದು. ಅಲ್ಲಮರು ಕೂಡ ಒಂದೆಡೆ ತಮ್ಮದೇ ಆದಂತಹ ವಿಚಾರವನ್ನು, ಅದ್ಭುತ ಚಿಂತನೆಯನ್ನು ಇರಿಸಿದ್ದಾರೆ. ಅವರ ಚಿಂತನೆ ಹೀಗಿದೆ: ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿನಿ ಅದು ನಿನ್ನವಳಲ್ಲ, ಅದು ಜಗಕ್ಕೆಕ್ಕಿದ ವಿಧಿ. ನಿನ್ನೊಡವೆ ಎಂಬುದು ಜ್ಞಾನರತ್ನ, ಅಂತಪ್ಪ ದಿವ್ಯ ರತ್ನವ ಕೆಡಗೊಡದೆ ಆ ರತ್ನವ ನೀ ಅಲಂಕರಿಸಿದೆಯಾದಡೆ ನಮ್ಮ ಗುಹೇಶ್ವರ ಲಿಂಗದಲ್ಲಿ ನಿನ್ನಿಂದ ಬಿಟ್ಟು ಸಿರಿವಂತರಾರು ಇಲ್ಲ ಕಾಣ ಎಲೆಮನವೇ ಎನ್ನುತ್ತಾರೆ. ಎಂತಹ ಆತ್ಮ ಜಾಗೃತಿಯ ಮಾತು ಅಲ್ಲಮರದು. ಮನಸ್ಸು ಅತ್ತ ಇತ್ತ ಹೊಯ್ದಾಡುತ್ತದೆ. ಮನಸ್ಸಿನ ತಾಮಸ ಬುದ್ಧಿಯಿಂದಲೇ ಮನುಷ್ಯ ಅಂಧಕಾರ ಜಗತ್ತಿನಡೆಗೆ ಸಾಗುತ್ತಾನೆ. ಇಂತಹ ಮನಸ್ಸಿನ ಸ್ವರೂಪವನ್ನು ಅರಿತು ಸುಜ್ಞಾನವೆಂಬ ದಿವ್ಯರತ್ನವನ್ನು ಧರಿಸಿ ಮನಸ್ಸಿನ ಅಂಧತ್ವವನ್ನು ಮೀರಿ ಜ್ಞಾನದ ದಿವ್ಯರತ್ನದ ಬೆಳಕಿನಲ್ಲಿ ಬದುಕಲು ಸತತ ಪ್ರಯತ್ನ ಸಾಗಬೇಕು ಎನ್ನುತ್ತಾರೆ. ಆ ಪ್ರಯತ್ನದ ಫಲವೇ ಭಕ್ತತ್ವ ಎನ್ನುತ್ತಾರೆ ಅಲ್ಲಮರು. ಅವಿರಳ ಜ್ಞಾನಿ ಚನ್ನಬಸವಣ್ಣನವರು ಭಕ್ತ ಹೇಗೆ? ಶರಣ ಆಧಯ್ಯನವರ ಚಿಂತನೆ ಇದ್ದಂತಿದ್ದು ನಿಜವಪ್ಪುದು ಎನ್ನುವುದನ್ನು ತಮ್ಮದೇ ಆದ ರೀತಿಯಲ್ಲಿ ಚಿಂತನೆಯನ್ನು ನೀಡಿ ಆಧಯ್ಯನವರ ನುಡಿಗಳಿಗೆ ನಡೆಯಾಗಿದ್ದಾರೆ. ಅವರು ವಚನದಲ್ಲಿ ಹೀಗೆ ಹೇಳುತ್ತಾರೆ: ಶಿವಭಕ್ತಿಯುಳ್ಳವಂಗೆ ಕಾಮಬೇಡ, ಕ್ರೋಧ ಬೇಡ, ಲೋಭ ಬೇಡ, ಮೋಹ ಬೇಡ, ಮದ ಬೇಡ, ಮತ್ಸರ ಬೇಡ. ಮುಂದೆ ಹೋಗಿ ಹೇಳುತ್ತಾರೆ, ಶಿವಭಕ್ತಿಯುಳ್ಳವಂಗೆ ಕಾಮ ಬೇಕು, ಕ್ರೋಧ ಬೇಕು, ಲೋಭ ಬೇಕು, ಮೋಹ ಬೇಕು, ಮದ ಬೇಕು, ಮತ್ಸರ ಬೇಕು. ಇಲ್ಲಿ ಬೇಡ ಮತ್ತೆ ಬೇಕು ಎನ್ನುವ ಎರಡು ಚಿಂತನೆಗಳನ್ನು ತಿಳಿಸಿದ್ದಾರೆ. ಅವರು ಹೇಳುತ್ತಾರೆ, ಬೇಕೆಂಬುದಕ್ಕಾವ ಗುಣ, ಬೇಡವೆಂಬುದಕ್ಕಾವ ಗುಣ ಹೇಳಿವೆ ಕೇಳಿರಣ್ಣ ಎನ್ನುತ್ತಾರೆ. ಹೌದು, ಅವರು ಬೇಕೆಂಬುದಕ್ಕೆ ಹೇಳುತ್ತಾರೆ, ಕಾಮ ಬೇಕು ಲಿಂಗದಲ್ಲಿ, ಕ್ರೋಧ ಬೇಕು ಕರಣಗಳಲ್ಲಿ, ಲೋಭ ಬೇಕು ಪಾದೋದಕ ಪ್ರಸಾದದಲ್ಲಿ, ಮೋಹ ಬೇಕು ಗುರು ಲಿಂಗ ಜಂಗಮದಲ್ಲಿ, ಮದ ಬೇಕು ಶಿವಾಚಾರವೇ ಘನವೆಂಬಲ್ಲಿ, ಮತ್ಸರ ಬೇಕು ಹೊನ್ನು ಹೆಣ್ಣು ಮಣ್ಣಿನಲ್ಲಿ, ಇಂತಿ ಷಡ್ಗುಣವಿರಬೇಕು ಎನ್ನುತ್ತಾರೆ. ಬೇಡವೆಂಬುದಕ್ಕೆ ಹೇಳುತ್ತಾರೆ, ಕಾಮ ಬೇಡ ಪರಸ್ತ್ರೀಯರಲ್ಲಿ, ಕ್ರೋಧ ಬೇಡ ಗುರುವಿನಲ್ಲಿ, ಲೋಭ ಬೇಡ ತನು ಮನ ಧನದಲ್ಲಿ, ಮೋಹ ಬೇಡ ಸಂಸಾರದಲ್ಲಿ, ಮದ ಬೇಡ ಶಿವಭಕ್ತರಲ್ಲಿ, ಮತ್ಸರ ಬೇಡವೇ ಬೇಡ ಸಕಲ ಪ್ರಾಣಿಗಳಲ್ಲಿ, ಇಂತಿ
ಷಡ್ಗುಣವನ್ನು ಅರಿದು ಮೆರೆಯ ಬಲ್ಲಡೆ ಆತನೇ ಸಹಜ ಭಕ್ತ ಕಾಣ ಕೂಡಲ ಚನ್ನ ಸಂಗಮ ದೇವ ಎಂದಿದ್ದಾರೆ. ಇಲ್ಲಿ ಚನ್ನಬಸವಣ್ಣನವರು ಸಹಜ ಭಕ್ತನು ಹೇಗಿರಬೇಕು ಎನ್ನುವುದನ್ನು ತಮ್ಮದೇ ಆದಂತಹ ವಿಶೇಷ ಚಿಂತನೆಯಲ್ಲಿ ತಿಳಿಸಿದ್ದಾರೆ. ಅರಿಷಡ್ವರ್ಗಗಳಾದಂತಹ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳು ಸಾಧಕನಲ್ಲಿ ಇರಬಾರದು ಎನ್ನುತ್ತದೆ ಆಧ್ಯಾತ್ಮಶಾಸ್ತ್ರ. ಇದು ಸಾಧನೆಯ ಹಾದಿಗೆ ತೊಡಕು ಎನ್ನುತ್ತವೆ. ಆದರೆ ಇಲ್ಲಿ ಚನ್ನಬಸವಣ್ಣರು ಹೇಳುತ್ತಾರೆ, ಅರಿಷಡ್ವರ್ಗಗಳು ಬೇಕು ಮತ್ತು ಬೇಡ ಎನ್ನುವುದಕ್ಕೆ ಲಕ್ಷಣಗಳನ್ನು ಬರೆಯುವುದರ ಮೂಲಕ ಭಕ್ತ ಅರಿಷಡ್ವರ್ಗಗಳಿದ್ದು ಕೂಡ ಸಹಜ ಭಕ್ತನಾಗಬಹುದು ಎನ್ನುವುದನ್ನು ತಮ್ಮ ವಿಚಾರ ಲಹರಿಯಲ್ಲಿ ತಿಳಿಸಿದ್ದಾರೆ. ಅವರು ಹೇಳುತ್ತಾರೆ, ಕಾಮ ಬೇಕು ಲಿಂಗದಲ್ಲಿ, ಅಂದರೆ ಆಸೆ ಅಪೇಕ್ಷೆ ಇರಬೇಕು. ಯಾವುದರಲ್ಲಿ? ಲಿಂಗದಲ್ಲಿ, ಅಂದರೆ ಸದ್ಗುಣಗಳ ದಾಸನಾಗಬೇಕು ಎನ್ನುವ ಸಾತ್ವಿಕವಾದ ಆಸೆ ಇರಬೇಕು ಎನ್ನುತ್ತಾರೆ. ಕ್ರೋಧವಿರಬೇಕು ಕರಣಗಳಲ್ಲಿ. ಕರಣಗಳಲ್ಲಿ ಅಂತಃಕರಣಗಳು ಮತ್ತು ಬಹಿರ್ಕರಣಗಳೆಂದು ಎರಡು ವಿಧವಿದೆ. ಮನ, ಬುದ್ಧಿ, ಚಿತ್ತ, ಅಹಂಕಾರಗಳೇ ಅಂತಃಕರಣಗಳು. ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮಗಳೇ ಜ್ಞಾನೇಂದ್ರಿಯಗಳು ಮತ್ತು ಕಾಲು, ಕೈ, ಬಾಯಿ, ಗುದ, ಗುಹೆಗಳೇ ಕರ್ಮೇಂದ್ರಿಯಗಳು. ಇವುಗಳು ಬಹಿರ್ಕರಣಗಳು. ಇವುಗಳು ಶಿವಭಕ್ತಿ ಪಥದಲ್ಲಿ ಸಾಗಲು ತೊಡಕನ್ನುಂಟು ಮಾಡುತ್ತವೆ. ಹಾಗಾಗಿ ಇವುಗಳ ಬಗ್ಗೆ ಸಾತ್ವಿಕವಾದಂತಹ ಕ್ರೋಧವಿರಬೇಕು ಭಕ್ತನಲ್ಲಿ ಎನ್ನುತ್ತಾರೆ. ಲೋಭ ಬೇಕು ಪಾದೋದಕ ಪ್ರಸಾದದಲ್ಲಿ. ಇಲ್ಲಿ ಪಾದೋದಕ ಎಂದರೆ ಗುರುವಿನ ಆಗಮನದಿಂದ ಅವರ ದರ್ಶನದಿಂದ ಪ್ರಾಪ್ತಿಯಾದಂತಹದ್ದು, ಸಕಲ ಜೀವಾತ್ಮರಲ್ಲಿ ಕರುಣೆಯನ್ನು ತೋರುವಂತಹದ್ದು, ಹಿರಿಯರಲ್ಲಿ ವಿನಯಪೂರ್ವಕವಾಗಿ ವರ್ತಿಸುವಂತಹದ್ದು, ಸರ್ವರಲ್ಲಿಯೂ ಸಮಭಾವದಿಂದ ಕಾಣುವಂಥದ್ದು. ಇದುವೇ ಗುರುವಿನಿಂದ ಸಿಗುವಂತಹ ಪಾದೋದಕ. ಹಾಗೆಯೇ ಪ್ರಸಾದ ಎಂದರೆ ಗುರು ಕರುಣಿಸುವುದು. ಸತ್ಕ್ರಿಯೆಯಿಂದ ತಾನು ಶುದ್ಧಗೊಳಿಸುವ ಅರಿವಿನ ಪ್ರಸಾದ, ಮನದ ಮಲಿನತೆಯನ್ನು ಕಳೆಯುವ ಜ್ಞಾನ ಪ್ರಸಾದ, ಭಾವ ತೃಪ್ತಿಗೊಳ್ಳುವ ಅನುಭವ ಪ್ರಸಾದ. ಇವುಗಳು ಇನ್ನಷ್ಟು ಬೇಕು ಎನ್ನುವಂತಹ ಸಾತ್ವಿಕವಾದ ಲೋಭ ಬೇಕು ಎನ್ನುತ್ತಾರೆ ಭಕ್ತನಲ್ಲಿ. ಮೋಹ ಬೇಕು ಗುರು ಲಿಂಗ ಜಂಗಮದಲ್ಲಿ. ದಾರಿ ತೋರುವಂತಹ ಗುರು, ದೈವತ್ಯದೆಡೆಗೆ ಸಾಗಿಸುವಂತಹ ಲಿಂಗ, ಸಮಾಜದಲ್ಲಿ ಲೀನಗೊಳ್ಳುವಂತಹ ಜಂಗಮ, ಇವರ ಬಗ್ಗೆ ಸಾತ್ವಿಕವಾದಂತಹ ಮೋಹ ಭಕ್ತನಿಗಿರಬೇಕು ಎನ್ನುತ್ತಾರೆ ಜ್ಞಾನಿ ಚನ್ನಬಸವಣ್ಣನವರು. ಮದ ಬೇಕು ಶಿವಾಚಾರವೇ ಘನವೆಂಬಲ್ಲಿ. ಹೌದು, ಶಿವಾಚಾರವೆಂದರೆ ಮಾನವರಲ್ಲಿ ಜಾತಿ, ವರ್ಣಾಶ್ರಮ, ಕುಲಗೋತ್ರವನ್ನು ಅರಸದೆ ಸಕಲರು ಸಮಾನರೆಂದು ಆಚರಿಸುವುದೇ ಶಿವಾಚಾರವಾಗಿದೆ. ಇಂತಹ ಶಿವಾಚಾರದ ವಿಷಯದಲ್ಲಿ ನಾನು ಸಾಧಿಸಬೇಕು ಎನ್ನುವಂತಹ ಮದವಿರಬೇಕು ಎನ್ನುತ್ತಾರೆ. ಮುಂದೆ ಹೋಗಿ ಹೇಳುತ್ತಾರೆ, ಮತ್ಸರವಿರಬೇಕು ಹೊನ್ನು ಮಣ್ಣು ಹೆಣ್ಣಿನಲ್ಲಿ. ಅಂದರೆ ಹೊನ್ನು ಮಣ್ಣು ಹೆಣ್ಣಿನ ಆಸೆ ದೈವತ್ವದಿಂದ ನಮ್ಮನ್ನು ದೂರ ಸರಿಸುತ್ತವೆ. ಹಾಗಾಗಿ ಭಕ್ತನಿಗೆ ಇವುಗಳ ಬಗ್ಗೆ ಸಾತ್ವಿಕವಾದಂತಹ ಮತ್ಸರವಿರಬೇಕು, ದೂರ ತಳ್ಳುವಂತಹ ನೀತಿ ಇರಬೇಕು ಎನ್ನುತ್ತಾರೆ. ಹೀಗೆ ಭಕ್ತನಿಗೆ ಸಾತ್ವಿಕವಾದಂತಹ ಷಡ್ಗುಣ ಇರಲೇಬೇಕು ಎನ್ನುತ್ತಾರೆ ಬಸವಣ್ಣನವರು. ಹಾಗೆಯೇ ಬೇಡವೆಂಬುದಕ್ಕೆ ಭಕ್ತನಿಗೆ ಯಾವ ಗುಣಗಳಿರಬೇಕು ಎನ್ನುವುದನ್ನು ಕೂಡ ಚನ್ನಬಸವಣ್ಣನವರು ಹೀಗೆ ಹೇಳುತ್ತಾರೆ, ಕಾಮ ಬೇಡ ಪರಸ್ತ್ರೀಯರಲ್ಲಿ. ಹೌದು, ಆಧ್ಯಾತ್ಮಿಕ ಪಥದಿಂದ ದೂರ ಸರಿಸಿ ಅಧೋಗತಿಗೆ ತಳ್ಳುವಂತಹ ಪರಸ್ತ್ರೀಯರನ್ನು ಕಾಮಿಸುವ, ಮೋಹಿಸುವ ಹೀನ ವೃತ್ತಿಯು ಬೇಡ ಎನ್ನುವ ಗುಣವಿರಬೇಕು ಭಕ್ತನಲ್ಲಿ ಎನ್ನುತ್ತಾರೆ. ಕ್ರೋಧ ಬೇಡ ಗುರುವಿನಲ್ಲಿ. ಹೌದು, ವಿದ್ಯೆ, ಬುದ್ಧಿ, ಸದಾಚಾರ, ಸದ್ಗುಣಗಳನ್ನು ಧಾರೆ ಎರೆಯುವಂತಹ ಗುರುವಿನಲ್ಲಿ ಕ್ರೋಧವಿರಬಾರದು. ಅವರಲ್ಲಿ ವಿಧೇಯನಾಗಿರಬೇಕು, ವಿಧೇಯನಾಗಿರುವಂತಹ ಗುಣವಿರಬೇಕು ಎನ್ನುತ್ತಾರೆ. ಲೋಭ ಬೇಡ ತನು ಮನ ಧನದಲ್ಲಿ. ತನು ಮನ ಧನ ಇವು ಮೂರು ಮಾನವನ ಭೌತಿಕ ಸುಖಕ್ಕೆ ಪ್ರಮುಖ ಸಾಧನಗಳು ಇರಬಹುದು.
ಇವುಗಳ ಮೇಲೆ ಅತಿಯಾದ ಆಸೆ ಇರಬೇಕು, ಆದರೆ ಇವುಗಳು ಬೇಕೇ ಬೇಕು ಎನ್ನುವ ಲೋಭದ ಗುಣವಿರಬಾರದು. ಅತಿಯಾದ ಆಸೆಯ ಗುಣ ಭಕ್ತನಲ್ಲಿ ಇರಬಾರದು ಎನ್ನುತ್ತಾರೆ. ಮೋಹ ಬೇಡ ಸಂಸಾರದಲ್ಲಿ. ಒಂದೆಡೆ ಸಂಸಾರ ಎನ್ನುವುದಕ್ಕೆ ತನುವೇ ತಾನೆಂಬ ಭಾವ ಎಂದಿದ್ದಾರೆ. ಶಿವ ಭಾವವನ್ನು ಮರೆಸಿ ದೇಹ ಭಾವದೆಡೆಗೆ ತಳ್ಳುವುದೇ ಸಂಸಾರ ಎನ್ನುತ್ತಾರೆ ಶರಣರು. ಇಂತಹ ಸಂಸಾರದ ಮೋಹವನ್ನು ಭಕ್ತ ಬಿಡಬೇಕು ಎನ್ನುತ್ತಾರೆ ಚನ್ನಬಸವಣ್ಣನವರು. ಮದ ಬೇಡ ಶಿವಭಕ್ತರಲ್ಲಿ. ಹೌದು, ಕುಲಮದ, ಚಲಮದ, ವಿದ್ಯಾಮದ, ಧನಮದ, ರೂಪಮದ, ಯೌವನದ ಮದ, ರಾಜ್ಯದ ಮದ, ತಪೋಮದ, ಇವು ಅಷ್ಟಮದಂಗಳು. ಇವು ಮಾನವನನ್ನು ಬಲ್ಲವರಿಂದ, ತಿಳಿದವರಿಂದ, ಸಮಾಜದಿಂದ ಬಲುದೂರ ತಳ್ಳುತ್ತವೆ. ಹಾಗಾಗಿ ಭಕ್ತ ಮದರಹಿತನಾಗಿರಬೇಕು ಎನ್ನುತ್ತಾರೆ. ಮುಂದೆ ಹೋಗಿ ಹೇಳುತ್ತಾರೆ, ಮತ್ಸರ ಬೇಡ ಸಕಲ ಪ್ರಾಣಿಗಳಲ್ಲಿ. ಮತ್ಸರ ಅನ್ಯರ ಅಭಿವೃದ್ಧಿಯನ್ನು ಸಹಿಸದೆ ದ್ವೇಷಿಸುವ ಹಾಗೆ ಮಾಡುತ್ತದೆ, ಕೋಪಿಸಿಕೊಳ್ಳುವ ಹಾಗೆ ಮಾಡುತ್ತದೆ, ಬಾಳನ್ನು ಬದುಕನ್ನು ಕೆಡಿಸುತ್ತದೆ. ಮತ್ಸರವಿಲ್ಲದ ಮನ ಮಹದಾನಂದದ ಮಹಾದ್ವಾರ ಎನ್ನುತ್ತಾರೆ ಶರಣರು. ಹಾಗಾಗಿ ಭಕ್ತನಲ್ಲಿ ಮತ್ಸರವಿರಕೂಡದು. ಹೀಗೆ ಭಕ್ತ ಕಾಮಾದಿ 6 ಗುಣಗಳ ಒಳಿತು ಕೆಡುಕುಗಳನ್ನು ಅರಿತು ಆಚರಿಸಿ ಕಲಿಯಾಗಿ ಮೆರೆಯಬಲ್ಲವನೇ ಸಹಜ ಭಕ್ತ ಎನ್ನುತ್ತಾರೆ ಜ್ಞಾನಿ ಚನ್ನಬಸವಣ್ಣನವರು. ಹೀಗೆ ಭಕ್ತನು ಲೌಕಿಕ ಬದುಕಿನಲ್ಲೇ ಇದ್ದು ಸಹಜ ಭಕ್ತನಾಗಬಹುದು ಎನ್ನುತ್ತಾರೆ ಶಿವಶರಣರು. ಒಂದೆಡೆ ಹಡಪದ ಅಪ್ಪಣ್ಣನವರು ಹೇಳುತ್ತಾರೆ, ಭಕ್ತನಾದರೆ ಎಂತಿರಬೇಕೆಂದರೆ ಊಲು ಹಡಗಿದ ವೃಕ್ಷದಂತಿರಬೇಕು, ಶಿಶು ಕಂಡ ಕನಸಿನಂತಿರಬೇಕು, ಗಲವೆಗೆ ನಿಲ್ಲದ ಮೃಗದಂತಿರಬೇಕು, ಕಾಯ ಹೊಲವು ದಪ್ಪಿದ ಎಳೆ ಗರುವಿನಂತಿರಬೇಕು, ತ್ರಿಕಾಲದಲ್ಲಿಯೂ ಲಿಂಗವನ್ನೇ ನೆನೆವ ಶರಣರ ಎನಗೊಮ್ಮೆ ತೋರಿಯ ಶಿವನೇ ಬಸವಪ್ರಿಯ ಕೂಡಲ ಚನ್ನಬಸವಣ್ಣ, ಬಸವಪ್ರಿಯ ಕೂಡಲ ಚನ್ನಬಸವಣ್ಣ. ಹಡಪದ ಅಪ್ಪಣ್ಣನವರು ಹೇಳುತ್ತಾರೆ, ಭಕ್ತ ಹೇಗಿರಬೇಕು ಎಂದರೆ ಹೂಲು ಹಡಗಿದ, ಅಂದರೆ ಕೊಂಬೆ ರೆಂಬೆ ಎಲೆಗಳ ಶಬ್ದವಿಲ್ಲದ ಬೃಹತ್ ವೃಕ್ಷದಂತಿರಬೇಕು. ಎಂತಹ ಉಪಮೆ! ಅಂದರೆ ಜ್ಞಾನದ ಮೇಲುವಾಗಿದ್ದರೂ ನಾನು ತಿಳಿದಿದ್ದೇನೆ ಎನ್ನುವಂತಹ ಭಾವವಿಲ್ಲದೆ, ಏನು ಅರಿಯದಂತೆ ಸಾಮಾನ್ಯರೊಳಗೆ ಸಾಮಾನ್ಯನಾಗಿರಬೇಕು ಭಕ್ತ ಎನ್ನುತ್ತಾರೆ. ಶಿಶು ಕಂಡ ಕನಸಿನಂತಿರಬೇಕು. ಇದು ಇನ್ನೂ ಸುಂದರವಾದಂತಹ ಉಪಮಾನವಾಗಿದೆ. ಮಗು ಕನಸ ಕಂಡ ಫಲವಾಗಿ ಅತ್ಯಂತ ಆನಂದದ ಸ್ಥಿತಿಯಲ್ಲಿರುತ್ತದೆ, ಆದರೆ ಅದನ್ನು ಹೇಳಲು ಸಾಧ್ಯವಿಲ್ಲ. ಕೇವಲ ಮುಖಾರವಿಂದದ ಬೆಳಗಿದ ಕನ್ನಡಿಯಲ್ಲಿ ತೋರ್ಪಡಿಸುತ್ತದೆ. ಅಂತೆಯೇ ಭಕ್ತ ತಾನು ಅನುಭವಿಸಿದ ಪರಮಾರ್ಥದ ಆನಂದವನ್ನು ತನ್ನ ಮುಖದ ಬೆಳಕಿನ ಕಳೆಯ ಮೂಲಕ, ಹೊಳಪಿನ ಕಣ್ಣುಗಳ ಮೂಲಕ ತೋರ್ಪಡಿಸಬೇಕು ಎನ್ನುತ್ತಾರೆ. ಮುಂದೆ ಹೋಗಿ ಹೇಳುತ್ತಾರೆ, ಗಲಭೆಗೆ ನಿಲ್ಲದ ಮೃಗದಂತಿರಬೇಕು. ಇಂತಹ ನುಡಿಯನ್ನು ನಾವು ಕೇಳೇ ಇರುವುದಿಲ್ಲ. ಏಕೆಂದರೆ ಪ್ರತಿಯೊಂದು ಮೃಗವು ಗಲಭೆ ಎಂದರೆ ಜಗಳವಾದಾಗ ಎಲ್ಲವೂ ಸೇರಿ ಜಗಳವಾಡುವುದು ಮೃಗಗಳಿಗೆ ರೂಢಿಗತವಾಗಿದೆ. ಆದರೆ ಇಲ್ಲಿ ಅಪ್ಪಣ್ಣನವರು ಹೇಳುತ್ತಾರೆ, ಗಲಭೆಗೆ ನಿಲ್ಲದ ಮೃಗ. ಅಂತಹ ಮೃಗಗಳಿರುವುದು ಇಲ್ಲವೇನೋ? ಇದ್ದರೆ ಅಂತಹ ಮೃಗದ ಮನಸ್ಥಿತಿ ಭಕ್ತನಿಗಿರಬೇಕು ಎನ್ನುತ್ತಾರೆ. ಭಾವಿಸಿಕೊಳ್ಳಲು ಕೂಡ ಸಾಧ್ಯವಿಲ್ಲವೇನೋ? ಮುಂದೆ ಹೋಗಿ ಹೇಳುತ್ತಾರೆ, ಕಾಯ ಹೊಲಬು ದಪ್ಪಿದ ಎಳೆ ಗರುವಿನಂತಿರಬೇಕು. ಹೌದು, ಎಳೆ ಕರು ಹೇಗೆ ನಿಂತಲ್ಲಿ ನಿಲ್ಲದೆ ಜಿಗಿಯುತ್ತಾ ಕುಣಿಯುತ್ತಾ ಹರುಷದಲ್ಲಿ ನಲಿಯುತ್ತಾ ಅತ್ಯಂತ ಸಂತೋಷವಾಗಿರುತ್ತದೋ, ಅದಕ್ಕೆ ದೇಹವೇ ಇಲ್ಲವೇನೋ ಎನ್ನುವ ಹಾಗೆ ಅತ್ಯಂತ ಹಗುರತ್ವದಿಂದ ಕೂಡಿರುತ್ತದೋ, ಹಾಗೆಯೇ ಭಕ್ತನೂ ಕೂಡ ಮಗುವಿನ ಹಾಗೆ ಅತ್ಯಂತ ಚೈತನ್ಯದಿಂದ ಇದ್ದು ಸದಾ ಲವಲವಿಕೆಯಿಂದ ಸಮಾಜದೊಳಗೆ ಸಮಾಜದ ಉನ್ನತಿಗಾಗಿ ಓಡಾಡುತ್ತಿರಬೇಕು ಎನ್ನುತ್ತಾರೆ. ಕಾಯವಿಲ್ಲದ ಹಾಗೆ ಎನ್ನುತ್ತಾರೆ ಅಪ್ಪಣ್ಣನವರು. ಕೊನೆಯದಾಗಿ ಹೇಳುತ್ತಾರೆ,
ತ್ರಿಕಾಲದಲ್ಲಿಯೂ ಲಿಂಗವ ನೆನೆಯುವ ಅಂದರೆ ಯಾವಾಗಲೂ ಲಿಂಗವ ನೆನೆಯುವ ಅಂದರೆ ದೇವರ ಗುಣಗಳನ್ನು ನೆನೆಯುತ್ತಾ ಅದರಲ್ಲೇ ಬದುಕುತ್ತಾ ಅದನ್ನೇ ಹಂಚುತ್ತಾ ಇರುವ ಭಕ್ತನನ್ನು ಎನೆಗೆ ತೋರು ಎಂದು ಪರಮಾತ್ಮನಲ್ಲಿ ಬೇಡಿಕೊಂಡಿದ್ದಾರೆ. ನಿಜವಾಗಲೂ ಭಕ್ತನ ಮೇರುಗುಣ ಎಷ್ಟು ಸುಂದರ. ಹಾಗಾಗಿಯೇ ಒಂದೆಡೆ ಚನ್ನಬಸವಣ್ಣವರು ಹೇಳುತ್ತಾರೆ, ಬಟ್ಟ ಬಯಲೆಲ್ಲ ಗಟ್ಟಿಗೊಂಡಡೆ ಸ್ವರ್ಗಮರ್ತೆ ಪಾತಾಳಕ್ಕೆ ಟಾವೆನ್ನೆಲ್ಲಿಹದೋ, ಮೇಘ ಜಲವೆಲ್ಲ ಮುತ್ತಾದೊಡೆ ಸಪ್ತ ಸಾಗರಂಗಳಿಗೆ ಉದಕವೆನ್ನೆಲ್ಲಿಹದೋ, ಕಷ್ಟ ಜೀವಿ ಮನುಜರೆಲ್ಲ ನೆಟ್ಟನೆ ಶಿವಜ್ಞಾನಿಗಳಾದೊಡೆ ಮುಂದೆ ಭವದ ಬಳ್ಳಿಗೆ ಬೀಜವೆನ್ನೆಲ್ಲಿಹದೋ. ನಮ್ಮ ಕೂಡಲ ಚನ್ನ ಸಂಘಯ್ಯನಲ್ಲಿ ಸಾವಿರಕ್ಕೊಬ್ಬ ಸತ್ಯವಂತ, ಲಕ್ಷಕ್ಕೊಬ್ಬ ಭಕ್ತ, ಕೋಟಿಗೊಬ್ಬ ಶರಣ ಎನ್ನುವ ಮೂಲಕ ಲೋಕದಲ್ಲಿ ಇರುವವರೆಲ್ಲ ಸತ್ಯವಂತರು, ಭಕ್ತರು, ಶರಣರಾಗಲು ಸಾಧ್ಯವಾಗುವುದಿಲ್ಲ ಎನ್ನುತ್ತಾರೆ. ಭೂಮಿಯಲ್ಲಿ ಅವಕಾಶವಿಲ್ಲದೆ ಗಟ್ಟಿಯಾಗಿದ್ದಡೆ ಸೃಷ್ಟಿಯಲ್ಲಿರುವ ಪ್ರಾಣಿಗಳು ಪರಿಸರಕ್ಕೆ ಸ್ಥಳವೆಲ್ಲಿರುತ್ತಿತ್ತು ಎನ್ನುತ್ತಾರೆ. ಇರುವ ನೀರೆಲ್ಲ ಮುತ್ತಾಗಿದ್ದಡೆ ಸಮುದ್ರಕ್ಕೆ ನೀರೆಲ್ಲಿರುತ್ತಿತ್ತು ಎನ್ನುತ್ತಾರೆ. ಪ್ರತಿಯೊಬ್ಬರೂ ಶಿವಜ್ಞಾನಿಗಳಾದರೆ ಈ ಭವಸಂಸಾರದ ಬೀಜ ಹೇಗೆ ಬೆಳೆಯುತ್ತಿತ್ತು ಎಂದು ಪ್ರಶ್ನಿಸುವ ಮೂಲಕ ಪ್ರಕೃತಿಯ ಜೊತೆಗೆ ಸಾಗುವುದು ಸುಲಭ, ಆದರೆ ಸಾಧನೆಯ ಹಾದಿಯಲ್ಲಿ ಸಾಗುವುದು ಬಹಳ ಕಷ್ಟ. ಹಾಗಾಗಿಯೇ ಚನ್ನಬಸವಣ್ಣವರು ಕೊನೆಯಲ್ಲಿ ಹೇಳುತ್ತಾರೆ, ಸಾವಿರಕ್ಕೊಬ್ಬ ಸತ್ಯವಂತನಿರಬಲ್ಲ, ಲಕ್ಷಕ್ಕೊಬ್ಬ ಭಕ್ತನಿರಬಲ್ಲ, ಕೋಟಿಗೊಬ್ಬ ಶರಣರಿರಬಲ್ಲ ಎಂದು ಸಾರುವ ಮೂಲಕ ಸತ್ಯವಂತರಾಗುವುದು, ಭಕ್ತರಾಗುವುದು, ಶರಣರಾಗುವುದು ಅಷ್ಟು ಸುಲಭವಲ್ಲ ಎನ್ನುವ ಮೂಲಕ ಭಕ್ತನ ಸ್ಥಾನ ಅತ್ಯಂತ ಶ್ರೇಷ್ಠವಾದದ್ದು, ಹಿರಿದಾದದ್ದು ಎಂದು ಸಾರಿದ್ದಾರೆ. ಹಾಗಾಗಿಯೇ ಚನ್ನಬಸವಣ್ಣನವರು ಭಕ್ತ ಹೀಗೆ ಇರುತ್ತಾನೆ ಎನ್ನುತ್ತಾರೆ. ಅವನ ಹಿರಿವಿಕೆಯನ್ನು ಹೇಳುತ್ತಾರೆ, ಭಕ್ತನು ಶಾಂತನಾಗಿರಬೇಕು, ತನ್ನ ಕುರಿತು ಬಂದ ಟಾವಿನಲ್ಲಿ ಸತ್ಯವಾಗಿ ನುಡಿಯಬೇಕು, ಗುರು ಲಿಂಗ ಜಂಗಮದಡಿಯಲ್ಲಿ ನಿಂದೆ ಇಲ್ಲದಿರಬೇಕು, ಭೂತ ಹಿತವ ವಚನವ ನುಡಿಯಬೇಕು, ಸಕಲ ಪ್ರಾಣಿಗಳ ತನ್ನಂತೆ ಕಾಣಬೇಕು, ತನು ಮನ ಧನವ ಗುರುಲಿಂಗ ಜಂಗಮಕ್ಕೆ ಸವೆಸಬೇಕು, ಅಪಾತ್ರ ದಾನವ ಮಾಡಲಾಗದು, ಸಕಲೇಂದ್ರಿಯಗಳ ತನ್ನ ವಶವ ಮಾಡಬೇಕು, ಇದೇ ಮೊದಲಲ್ಲಿ ದೇಹ ಶೌಚ ನೋಡ, ಲಿಂಗವ ಪೂಜಿಸಿ ಪ್ರಸಾದವ ಪಡೆವಡೆ ಇದೇ ಸಾಧನ ನೋಡ ಕೂಡಲ ಚನ್ನ ಸಂಗಮ ದೇವ ಎಂದಿದ್ದಾರೆ. ಹೀಗೆ ಚನ್ನಬಸವಣ್ಣನವರು ಭಕ್ತನಲ್ಲಿ ಕೇವಲ ಶಿವಲಾಂಛನಗಳಿದ್ದರೆ ಸಾಲದು, ಸಮಾಧಾನ, ಶಾಂತತ್ವ, ಸತ್ಯತೆ, ದೈವಿ ಗುಣಗಳಲ್ಲಿ ನಿಷ್ಠೆ, ಮಾನವೀಯತೆಯ ಅರಿವು, ಇಂದ್ರಿಯಗಳಲ್ಲಿ ಸಾತ್ವಿಕತೆ, ಸದಾಚಾರ ಸಂಪನ್ನತ್ವ, ಹೀಗೆ ಭಕ್ತನಿಗೆ ಸದ್ಗುಣಗಳೇ ಮುಖ್ಯ ಎಂದಿದ್ದಾರೆ. ಹೀಗೆ ಭಕ್ತನ ಬಗ್ಗೆ ಒಂದಷ್ಟು ವಚನ ಸಾಹಿತ್ಯದ ಮೂಲಕ ತಿಳಿಯುವಂತಹ ಪ್ರಯತ್ನವನ್ನು ಮಾಡಿದೆವು. ಮುಂದಿನ ಸಂಚಿಕೆಯಲ್ಲಿ ಕಾಯಕ ಮತ್ತು ದಾಸೋಹದ ಬಗ್ಗೆ ತಿಳಿಯಲು ಪ್ರಯತ್ನಿಸೋಣ. ಸರ್ವರಿಗೂ ಧನ್ಯವಾದಗಳು. ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಮನುಷ್ಯ ಸಂಬಂಧಗಳನ್ನ ಬೆಳಕಿಗೆ ತರಲು ಅವಣಿಸಿದ ವಚನ ಸಾಹಿತ್ಯ, ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ. ಇವು ಧಾರ್ಮಿಕ ಚಳುವಳಿಯ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ. ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ. ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರಾದ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು. ತಪ್ಪದೆ ಕೇಳಿ, ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6 ಗಂಟೆಗೆ. ಮರೆಯದೆ ಕೇಳಿ ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.